ನಮಸ್ತೆ ಎಲ್ಲರಿಗೂ ಶುಭ ಗುರುವಾರ. ಇವತ್ತು ಗುರುಗಳ ಮಾರ್ಗದರ್ಶನ ಏನಿದೆ ನೋಡೋಣ. ನಿನ್ ಸಮಸ್ಯೆ ನಂಗೆ ಅರ್ಥ ಆಗೋದಿಲ್ಲ ಅಂತ ಅಂದ್ಕೊಳ್ತೀಯ ಅಥವಾ ಅಳ್ತೀಯ ಅಂತ ದೇವ್ರಿಲ್ಲಿ ಕೇಳ್ತಾ ಇದ್ದಾರೆ ನಿಮ್ಮ ಗುರುಗಳು. ಯಾಕೆ ಅಂದ್ರೆ ನಿನ್ನ ಪರಿಸ್ಥಿತಿ ನಂಗೆ ಚೆನ್ನಾಗಿ ಗೊತ್ತಿದೆ. ನಿನ್ನ ಪರಿಸ್ಥಿತಿ ಏನಿದೆ, ಅದು ನಿನ್ನ ಸಮಸ್ಯೆಗಳೇನಿದೆ, ಇದೆಲ್ಲ ನಿಂಗಿಂತ ಹೆಚ್ಚು ನಂಗೆ ಅರ್ಥ ಆಗತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಾಳೆ ಅನ್ನೋದೆಲ್ಲ ಸುಳ್ಳು, ಇವತ್ತಿಗೋಸ್ಕರ ಬದುಕು, ಇವತ್ತಿನ ಜೀವನ ನೋಡ್ಕೋ ಅಂತ ಹೇಳ್ತಿದ್ದಾರೆ. ಸೊ ಬಚ್ಚಿಟ್ಟಿದ್ದು ಪರರಿಗೆ ಅಂತ ಗಾದೆ ಇದೆ ಅಲ್ಲ, ಹಾಗೆ ನಾಳೆಗೋಸ್ಕರ ಯೋಚನೆ ಮಾಡ್ತಾ, ನಾಳೆಗೋಸ್ಕರ ಎಲ್ಲಾನು ಎತ್ತಿಡ್ತಾ ಇವತ್ತಿನ ದಿನಾನ ಯಾಕೆ ಹೀಗೆ ಮಾಡ್ಕೊಳ್ತೀರಾ? ಸೊ ಈಗ ಸದ್ಯಕ್ಕೆ ನಿಮ್ಮ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಏನಿದೆ, ಈ ಕ್ಷಣನ ಜೀವಿಸೋದು ಹೇಗೆ, ಇದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿನ್ನ ನೊಂದ ಹೃದಯಕ್ಕೆ ಸಾಂತ್ವನ ಹೇಳಕ್ಕೆ ನಾನು ಯಾವಾಗೂ ಇರ್ತೀನಿ, ನೀನ್ ನೊಂದ್ಕೊಳ್ಬೇಡ, ನಿನ್ನ ಹೃದಯದಲ್ಲೇ ನಾನು ಇದೀನಿ ಅಂತ ಕೂಡ ಗುರುಗಳು ಹೇಳ್ತಾ ಇದ್ದಾರೆ. ಜೊತೆಗೆ ಸೆಲೆಬ್ರೇಷನ್ ಬರೋದ್ರಲ್ಲಿ ಇದೆ, ಒಂದು ಗುಡ್ ನ್ಯೂಸ್ ಬರೋದ್ರಲ್ಲಿ ಇದೆ. ಸೊ ಈ ಒಂದು ಬೇಜಾರು, ಈ ಒಂದು ದುಃಖ ಜಾಸ್ತಿ ದಿನ ಇರೋದಿಲ್ಲ. ಒಂದು ಸಂತೋಷದ ಕ್ಷಣ ಅಥವಾ ಸಂತೋಷ ಕೊಡುವಂತ ಏನೋ ಒಂದು ಈವೆಂಟ್ ನಡೆಯೋದ್ರಲ್ಲಿ ಇದೆ. ಅಥವಾ ನೀವಲ್ಲಿ ಹೋಗ್ಬೋದು, ಅಥವಾ ನಿಮ್ಮ ಮನೇಲೆ ಆ ಒಂದು ಸಂಭ್ರಮಾಚರಣೆ ಬರಬಹುದು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಸೋಲ್ ಗ್ರೂಪ್ ಇಂದ ನಿಮ್ಗೆ ಒಂದು ಸಹಾಯ ಕೂಡ ಸಿಗತ್ತೆ, ಅದನ್ನ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಸೋಲ್ ಗ್ರೂಪ್ ಇಂದ ಸಹಾಯ ಸಿಗತ್ತೆ, ತಗೊಳ್ಳಿ ಅನ್ನುವಂಥದ್ದು. ಫೇಸ್ ದ ರಿಯಾಲಿಟಿ ಅನ್ನುವಂಥದ್ದು. ಸದ್ಯಕ್ಕೆ ಏನ್ ನೋವು ತಿಂತ ಇದ್ದೀರಾ ಅಥವಾ ಏನ್ ಸಮಸ್ಯೆ ಇದೆ, ಈ ಸಮಸ್ಯೆ ವಿರುದ್ಧ ಹೋರಾಡೋದನ್ನ ಕಲೀರಿ. ಈ ಸಮಸ್ಯೆನೇ ನನ್ ಕೈಲಿ ಆಗೋದಿಲ್ಲ ಅಂತ ಓಡೋಗ್ಬೇಡಿ, ಪಲಾಯನವಾದಿ ಆಗ್ಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಸ್ವಲ್ಪ ನಿಮ್ಮ ದುಃಖಗಳ ಬಗ್ಗೆ ಕಮ್ಮಿ ಯೋಚನೆ ಮಾಡಿ. ನಿಮ್ಗಿಂತ ಹೆಚ್ಚು ದುಃಖದಲ್ಲಿ ಇರೋರು ತುಂಬಾ ಜನ ಇದ್ದಾರೆ, ಅವ್ರನ್ನ ನೋಡಿ ಇನ್ಸ್ಪೈರ್ ತಗೊಂಡು ಲೈಫಲ್ಲಿ ಮೂವ್ ಆನ್ ಮಾಡೋದ್ರ ಕಡೆ ಗಮನನ ಕೊಡಿ. ಕೆಲವ್ರನ್ನ ಬದಲಾಯಿಸೋದಕ್ ಆಗೋದಿಲ್ಲ, ಅವ್ರು ಹಾಗೆ ಇರ್ತಾರೆ. ಅಂಥವ್ರನ್ನ ಬಿಟ್ಟಾಕ್ಬಿಟ್ಟು ಲೈಫ್ನ ಲೆಟ್ ಗೋ ಮಾಡಿ. ಇಷ್ಟ ಇತ್ತು ಅವ್ರ ಜೊತೆ ಇರಿ, ಇಲ್ಲ ಅಂದ್ರೆ ಅವ್ರನ್ನ ಬಿಟ್ಬಿಟ್ಟು ನಿಮ್ಮ ಜೀವನನ ನೀವು ನೋಡ್ಕೊಳ್ಳಿ. ಓಕೆ, ಸೊ ಹೆಚ್ಚು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಮೌನ ತುಂಬಾ ಮಾತಾಡುತ್ತೆ. ನಿಮ್ಮ ಮೌನ ಹೆಚ್ಚು ಭಗವಂತನಿಗೆ ಅರ್ಥ ಆಗತ್ತೆ. ನೀವು ಬೇಡ್ಕೊಂಡ್ರೆ ಭಗವಂತನಿಗೆ ಅರ್ಥ ಆಗುತ್ತೋ ಇಲ್ವೋ, ನೀವು ಮೌನದಲ್ಲಿ ಕೂತಾಗ ಭಗವಂತನಿಗೆ ಖಂಡಿತವಾಗ್ಲೂ ಅರ್ಥ ಆಗತ್ತೆ. ಸೊ ನಂಬಿಕೆ ಇರ್ಲಿ, ಶ್ರದ್ಧಾ ಭಕ್ತಿ ಇರ್ಲಿ ಅನ್ನುವಂಥದ್ದು ಇದೆ. ನಿಮ್ಮೆಲ್ಲ ಪ್ರಶ್ನೆಗೂ ಉತ್ತರ ಅನ್ನೋದು ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಸೊ ನಿಮ್ಮೆಲ್ಲ ಪ್ರಶ್ನೆಗೂ ಉತ್ತರ ಬರುತ್ತೆ ಅಂದ್ಮೇಲೆ ಲೈಫ್ನ ಬ್ಯಾಲೆನ್ಸ್ ಅಲ್ಲಿ ಇಡ್ಬೇಕಾಗಿರುವಂತ ಅಗತ್ಯ ಇದೆ. ಸೊ ಲೈಫ್ನ ಬ್ಯಾಲೆನ್ಸ್ ಅಲ್ಲಿ ಇಡಿ, ಮತ್ತೆ ಬ್ರೀತಿಂಗ್ ಎಕ್ಸಸೈಸ್ ನ ಮಾಡಿ, ಪ್ರಾಣಾಯಾಮನ ಮಾಡಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ನಿಮ್ಮ ಹಾರ್ಟ್, ನಿಮ್ಮ ಬಾಡಿ, ನಿಮ್ಮ ಮೈಂಡ್ ಕಂಟ್ರೋಲ್ ಅಲ್ಲಿ ಇಲ್ಲ. ನಿಮ್ಮ ಹಾರ್ಟ್ ಬೀಟ್ ಏರುಪೇರು ಆಗ್ತಾ ಇರಬಹುದು. ಸರಿಯಾದ ರೀತಿಯಲ್ಲಿ ಪ್ರಾಣಾಯಾಮನ ಮಾಡಿ, ಇದರಿಂದ ನಿಮ್ಗೆ ಕಂಟ್ರೋಲ್ ಸಿಗುತ್ತೆ. ನಿಮ್ಮ ಲೆಫ್ಟ್ ಬಾಡಿ ಪಾರ್ಟ್, ರೈಟ್ ಬಾಡಿ ಪಾರ್ಟ್ ನಿಮ್ಮ ಲೈಫಿಗೆ ಇಂಪಾರ್ಟೆಂಟ್ ಇದೆ. ಹಾಗಾಗಿ ಅದನ್ನ ಬ್ಯಾಲೆನ್ಸ್ ಮಾಡಿ. ಸೊ ಚಂದ್ರನಾಡಿ, ಸೂರ್ಯನಾಡಿ ಅಥವಾ ಪಿಂಗಳ ಏನ್ ಕರೀತಾರೆ, ಅಥವಾ ಫೆಮಿನೈನ್ ಮಸ್ಕ್ಯುಲಿನ್ ಎನರ್ಜಿ ಅಂತ ಏನ್ ಕರೀತಾರೆ, ನಿಮ್ಗೆ ಹೇಗೆ ಸರಿ ಅನ್ಸುತ್ತೋ ಆ ಲ್ಯಾಂಗ್ವೇಜ್ ಅಲ್ಲಿ ಅದನ್ನ ಸರಿಪಡಿಸ್ಕೊಳ್ಳಿ. ಜೊತೆಗೆ ಸ್ವಲ್ಪ ಒಂಚೂರು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಎನರ್ಜಿನ ಅನ್ನುವಂಥದ್ದು ಇದೆ. ಸೊ ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ವಿಚಾರಗಳು, ಒಳ್ಳೆಯ ಕರ್ಮಗಳು ಯಾವತ್ತೂ ಒಳ್ಳೇದನ್ನೇ ಮಾಡುತ್ತೆ. ಹಾಗಾಗಿ ಒಳ್ಳೇದನ್ನೇ ಯೋಚನೆ ಮಾಡಿ, ಇನ್ನೊಬ್ರಿಗೂ ಒಳ್ಳೇದೇ ಮಾಡಿ. ಎಷ್ಟೊಂದು ಒಳ್ಳೇದ್ ಮಾಡಿದೆ, ನನ್ನ ಜೀವನದಲ್ಲಿ ಏನು ಒಳ್ಳೇದಾಗ್ಲಿಲ್ಲ ಅಥವಾ ನಂಗೇನು ಒಳ್ಳೇದಾಗ್ಲಿಲ್ಲ, ನನ್ನ ಪ್ರಯತ್ನ ವಿಫಲ ಆಯ್ತು ಅನ್ನುವಂತ ಬೇಜಾರ್ ಬೇಡ. ಸಮಯ ಸಂದರ್ಭಕ್ಕೆ ತಕ್ಕಂತೆ ಭಗವಂತ ಎಲ್ಲ ಪ್ರಯತ್ನಗಳಿಗೂ ಫಲ ಕೊಟ್ಟೆ ಕೊಡ್ತಾನೆ. ಸೊ ಕೆಟ್ಟ ಪ್ರಯತ್ನಗಳೇ ಫಲಿಸ್ತವೆ ಅಂದ್ರೆ ಒಳ್ಳೆ ಪ್ರಯತ್ನಗಳು ಫಲಿಸೋದಿಲ್ವಾ? ಒಳ್ಳೆ ಪ್ರಯತ್ನಗಳು ಕೂಡ ಫಲಿಸುತ್ತೆ. ಸೊ ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ. ಸೊ ಒಂದಲ್ಲ ಒಂದಿನ, ಒಂದಲ್ಲ ಒಂದ್ ರೀತಿಯಲ್ಲಿ ನೀವು ಮಾಡಿರುವಂತ ಒಳ್ಳೆಯ ಕರ್ಮಗಳು ನಿಮ್ಗೆ ಒಳ್ಳೇದನ್ನೇ ಮಾಡುತ್ತೆ. ಪ್ರಾಣಿ ಪಕ್ಷಿಗಳಿಗೆ ಆಹಾರನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನೀವ್ ಯಾವತ್ತೂ ಒಂಟಿ ಅಲ್ಲ ಅನ್ನೋದನ್ನ ನಿಮ್ಮ ಗುರುಗಳು ಹೇಳ್ತಿದ್ದಾರೆ. ಸೊ ಅವರು ಎಲ್ಲಾ ಪರಿಸ್ಥಿತಿಲೂ ಐ ಆಮ್ ವಿತ್ ಯು ಇನ್ ಎವರಿ ಸಿಚುವೇಶನ್ ಅಂತ ಹೇಳ್ತಾ ಇದ್ದಾರೆ.
ಎಲ್ಲ ಪರಿಸ್ಥಿತಿಲೂ ನಿಮ್ ಜೊತೆ ಇರ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ತುಂಬಾ ಒಳ್ಳೆಯವರಾಗಕ್ ಹೋಗಿ ಒಂದಷ್ಟು ಸಮಸ್ಯೆಗಳನ್ನ ಮೈ ಮೇಲೆ ಎಳ್ಕೊಂಡಿದೀರಾ. ಇನ್ನ ತುಂಬಾ ಒಳ್ಳೆಯವರಾಗಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಒಳ್ಳೆತನನ ದುರುಪಯೋಗ ಪಡಿಸ್ಕೊಳ್ಳೋರಿಗೆ ನೀವು ಯಾವ ರೀತಿ ಉತ್ತರನ ಕೊಡ್ಬೇಕೋ ಆ ರೀತಿ ಉತ್ತರನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಏನೋ ಒಂದು ಜೀವನ ಪದೇ ಪದೇ ನಮ್ಗೆ ರಿಪೀಟೆಡ್ ಆಗಿ ಅದೇ ನೋವನ್ನ ಕೊಡ್ತಾ ಇದೆ ಅಂದ್ರೆ ಎಲ್ಲೋ ನಾವ್ ಒಂದ್ ಕಡೆ ವೇಕಪ್ ಆಗಿಲ್ಲ, ನಾವು ಮಾಡಿರೋ ತಪ್ಪನ್ನೇ ಮಾಡ್ತಾ ಇದೀವಿ, ಅಥವಾ ಆ ಸಿಚುವೇಶನ್ ನಮ್ಗೇನ್ ಪಾಠನ ಹೇಳ್ಕೊಡ್ತಾ ಇದೆ ಅದನ್ನ ನಾವು ಕಲೀಲಿಲ್ಲ ಅನ್ನುವಂತ ಅರ್ಥ ಬರುತ್ತೆ. ಸೊ ಹಾಗಾಗಿ ಹೆಚ್ಚು ಗಮನನ ಕೊಡಿ, ಏನು ತಪ್ಪಾಗ್ತಿದೆ, ಎಲ್ಲಿ ಸರಿಪಡಿಸ್ಕೊಳ್ಬೇಕು ನಿಮ್ಮ ಜೀವನನ ಅಲ್ಲಿ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಾಮ ಜಪದ ಹೋಮದಲ್ಲಿ ಗುರುವಿನ ನಾಮಸ್ಮರಣೆ ಇರಬಹುದು, ಅಥವಾ ನಿಮ್ಮ ಜೀವನದಲ್ಲಿ ಒಂದು ಹೋಮ ಮಾಡ್ಕೊಳ್ಳಿ, ಅದರಿಂದ ನಿಮ್ಗೆ ನಿಮ್ಮ ಮನೆಗೆ ಒಳ್ಳೇದಾಗತ್ತೆ. ಭಯ ಬೇಡ ಅನ್ನುವಂಥದ್ದು ಇದೆ. ಆರೋಗ್ಯ ಹುಷಾರಿಲ್ಲ ಅಂದ್ರೆ, ಏನಾದ್ರೂ ಆರೋಗ್ಯ ಸಮಸ್ಯೆ ಇದ್ರೆ, ಏನಾದ್ರೂ ನೋವಿದ್ರೆ, ಮನೇಲಿ ಏನೋ ಸರಿ ಹೋಗ್ತಾ ಇಲ್ಲ, ತುಂಬಾ ಅಸೂಯೆ ಪಡೋರು, ಕೋಪ ಮಾಡೋರು, ನೋವು ಕೊಡೋರು ಎಲ್ಲರೂ ಜೀವನದಲ್ಲಿ ಇದ್ದಾರೆ, ತೊಂದರೆ ಮಾಡ್ತಿದ್ದಾರೆ ಅಂತ ಅನ್ಸಿದ್ರೆ ಸ್ವಲ್ಪ ಒಂದು ಹೋಮನ ಮನೇಲಿ ಮಾಡ್ಕೊಳ್ಳಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಕೆಲವರಿಗೆ ಇದರಲ್ಲಿ ಸೀಕ್ರೆಟ್ ಮೆಸೇಜ್ ಇದೆ, ನೀವೇ ಇದನ್ನ ನೀವೇ ತಿಳ್ಕೊಳ್ಳಿ ಮೆಸೇಜ್ ಏನಿದೆ ಅಂತ. ಯಾಕೆ ಅಂದ್ರೆ ಇಲ್ಲಿ ಎಲ್ರಿಗೂ ಅನ್ವಯಿಸೋದಿಲ್ಲ. ಮೇ ಬಿ ಆ ಮೆಸೇಜ್ ನ ಹೇಳ್ದೆ ಅಂದ್ರೆ ಸೊ ಕೆಲವರಿಗೆ ಗಾಬರಿ ಆಗ್ಬೋದು, ಆ ಕಾರಣಕ್ಕೆ. ಯಾರಿಗಾದ್ರೂ ಏನಾದ್ರೂ ಮೆಸೇಜ್ ಇದ್ರೆ ಇದರಲ್ಲಿ ಪಿಕ್ ಮಾಡ್ಕೊಳ್ಳಿ. ನಿಮ್ಗೆ ಯಾರಿಗೂ ಇದ್ರಲ್ಲಿ ಮೆಸೇಜ್ ಬರ್ತಿಲ್ಲ ಅಂದ್ರೆ ಬಲವಂತವಾಗಿ ಅಳವಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಶೆಲ್ಫ್ ಲೈಫ್ ಇದೆ. ಸೊ ಯಾರೋ ಒಬ್ರು ನಿಮ್ಮನ್ನ ಬಿಟ್ಟು ಹೋಗುವಂತ ಫೈನಲ್ ಗುಡ್ ಬೈ ಹೇಳುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಎವರಿ ಸಿಚುವೇಶನ್ ಸೆಲ್ಫ್ ಲೈಫ್ ಇರುತ್ತೆ. ಸೊ ಎಕ್ಸ್ಪೈರಿ ಡೇಟ್ ಆದ್ಮೇಲೆ ಎಲ್ಲರೂ ಹೋಗ್ಲೇಬೇಕು. ಅದು ಮನುಷ್ಯರಾಗಿರ್ಲಿ, ಔಷಧಿ ಆಗಿರ್ಲಿ, ಊಟ ತಿಂಡಿ ಏನೇ ಆಗಿರ್ಲಿ, ಆ ಥರದೇ ಒಂದು ರಿಲೇಶನ್ಶಿಪ್ ಎಂಡ್ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಖಾಲಿ ಆಗ್ತಾ ಇದೆ ಎಲ್ಲಾನು ಅಂತ. ಜೊತೆಗೆ ನಿಮ್ಮ ಲೈಫ್ ಪಂಜರದ ಹಾಗೆ ಇರ್ದಿರೋ ಹಾಗೆ ನೋಡ್ಕೊಳ್ಳಿ. ಯು ಆರ್ ಎ ಫ್ರೀ ಬರ್ಡ್, ಎಲ್ಲಿ ಬೇಕಾದ್ರೂ ಹಾರಾಡ್ಕೊಂಡು ಖುಷಿಯಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಲೈಫ್ ಪರ್ಪಸ್ ಕಡೆ ಹೆಚ್ಚಿನ ಗಮನನ ಕೊಡಿ. ನಿಮ್ಮ ಲೈಫ್ ಪರ್ಪಸ್ ಅಲ್ಲಿ ಒಂದು ಮೇನ್ ಥೀಮ್ ಏನಂದ್ರೆ, ಅಥವಾ ಏನು ಅಂದ್ರೆ, ನೀವು ಟೇಕ್ ಕೇರ್. ಯುವರ್ ಪರ್ಪಸ್ ಆಫ್ ಲೈಫ್ ಈಸ್ ಆಸ್ ಎ ಕೇರ್ ಟೇಕರ್ ಅಂಡ್ ಲೈಟ್ ವರ್ಕರ್ ಆಫ್ ದ ಪ್ಲಾನೆಟ್ ಅರ್ತ್. ಭೂಮಿ ಮೇಲೆ ಒಳ್ಳೇದು ಮಾಡೋದು, ಜನಗಳ ಸೇವೆ ಮಾಡೋದಿರ್ಬಹುದು, ಜಗತ್ತಿಗೆ ಬೆಳಕು ಕೊಡೋದಿರ್ಬಹುದು, ಅಥವಾ ನೊಂದಂತ ಜೀವಿಗಳಿಗೆ ಬೆಳಕು ತೋರಿಸುವಂತ ದಾರಿ ಇರ್ಬೋದು. ಇದು ನಿಮ್ಮ ಲೈಫ್ ಪರ್ಪಸ್ಸಿನ ಒಂದು ಪ್ರಮುಖವಾದಂತ ಕೆಲಸ. ಸೊ ಕಟ್ ಕ್ಲಿಯರ್ ಕ್ಯಾನ್ಸಲ್ ಅಂತ ಇದೆ. ಸೊ ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ನಡೆದಿರೋದನ್ನೆಲ್ಲ ಯಾವ್ದು ಬೇಕೋ ಅದನ್ನ ಇಟ್ಕೊಂಡು, ಬೇಡದಿರೋದನ್ನೆಲ್ಲ ಕಟ್ ಕ್ಲಿಯರ್ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಹೆಚ್ಚು ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದಿ, ಇದರಿಂದ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ನೀವು ನಿದ್ದೆ ಮಾಡ್ಬೇಕಾದ್ರೆ ಗುರುಗಳು ನಿಮ್ಮನ್ನ ಕಾಯ್ತಾ ಇರ್ತಾರೆ.
ನಿಮ್ ಜೊತೆ ಗಣೇಶ ಇರ್ಬೋದು ಅಥವಾ ದೇವ್ರು ಇರ್ಬೋದು, ಡ್ರೀಮ್ ಅಲ್ಲಿ ಕಮ್ಯುನಿಕೇಟ್ ಮಾಡ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಸೋಲ್ ಜರ್ನಿ ಇದೆ ಇದು. ನೀವೊಬ್ರೇ ಇದನ್ನ ಫೇಸ್ ಮಾಡ್ಬೇಕು ಅನ್ನುವಂಥದ್ದು ಕೂಡ ಇದೆ. ಸೊ ಫೇಸ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ನಿಮ್ಮ ಗುರುಗಳ ಪಾದಾರವಿಂದಕ್ಕೆ ಎಲ್ಲಾನು ಕೂಡ ಸರೆಂಡರ್ ಮಾಡ್ಬಿಡಿ. ಯಾಕೆಂದ್ರೆ ನಿಮ್ಮ ಮಾಸ್ಟರ್ಸ್, ಏಂಜಲ್ಸ್, ಆರ್ಕೇಂಜಲ್ಸ್ ಮತ್ತೆ ನಿಮ್ಮ ಗುರುಗಳು ನಿಮ್ಮ ಕರೆಂಟ್ ಸಿಚುವೇಶನ್ ನ ಡೀಲ್ ಮಾಡ್ತಿದ್ದಾರೆ. ಅವರಿಗೆ ಗೊತ್ತಿದೆ ನಿಮ್ಮ ಕಾರ್ಮಿಕ್ ಕ್ಲೆನ್ಸಿಂಗ್ ನಡೀತಾ ಇದೆ. ಹಾಗಾಗಿ ಇದೆರಡು ಕಾರ್ಡು, ನಿಮ್ಮ ಏಂಜಲ್ಸ್, ಆರ್ಕೇಂಜಲ್ಸ್ ಮತ್ತೆ ಗಾರ್ಡಿಯನ್ ಏಂಜಲ್ಸ್, ಇವರೆಲ್ಲರೂ ನಿಮ್ಮ ಕರ್ಮನ ಕಳಿಲಿಕ್ಕೆ, ನಿಮ್ಮ ಕಾರ್ಮಿಕ್ ನ ಕ್ಲೆನ್ಸಿಂಗ್ ಮಾಡ್ಲಿಕ್ಕೆ ಪ್ರಯತ್ನನ ಪಡ್ತಿದ್ದಾರೆ. ಹಾಗಾಗಿ ನಿಮ್ಮ ಗುರುಗಳ ಆಶೀರ್ವಾದಕ್ಕೆ ನೀವು ತಲೆಬಾಗಿ ಪ್ರಾರ್ಥನೆಯನ್ನ ಮಾಡಿ ನಂಗೆ ಆಶೀರ್ವಾದ ಮಾಡಿ ಅಂತ, ಅನ್ಯಥಾ ಶರಣಂ ನಾಸ್ತಿ ಗುರುಭ್ಯೋ ನಮಃ ಅಂತ ಇರಿ. ಸೊ ಅವರು ನಿಮ್ ಜೀವನದಲ್ಲಿರುವಂತ ಥರ್ಡ್ ಪಾರ್ಟಿನೂ ಕೂಡ ಥರ್ಡ್ ಪಾರ್ಟಿ ಸಿಚುವೇಶನ್ ಇರಬಹುದು, ಥರ್ಡ್ ಪಾರ್ಟಿ ಇರಬಹುದು, ಇದೆರಡನ್ನು ಕೂಡ ಕಟ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರು ನಿಮ್ಮನ್ನು ಕಂಟ್ರೋಲ್ ಮಾಡೋದಕ್ಕೆ ಅವಕಾಶನ ಮಾಡ್ಕೊಡ್ಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಲೈಫ್, ನಿಮ್ಮ ಜೀವನ ಹೆಚ್ಚು ಅನುಕೂಲನ ತಂದ್ಕೊಡುತ್ತೆ, ನಿಮ್ಮ ಜೀವನದಲ್ಲಿ ಹೆಚ್ಚು ಬೆಳಕನ್ನ ತಂದ್ಕೊಡುತ್ತೆ ಯಾವಾಗ ನೀವು ಗುರುಗಳ ಪಾದಾರವಿಂದಕ್ಕೆ ನಿಮ್ಮ ಜೀವನನ ಸಮರ್ಪಣೆ ಮಾಡ್ತಿರೋ. ಹಾಗಂತ ನೀವು ಸನ್ಯಾಸತ್ವ ತಗೊಳ್ಳಿ ಅಂತಲ್ಲ. ನಿಮ್ಮೆಲ್ಲ ಕಾರ್ಮಿಕ್ ಡೆಬಿಟ್ನ, ನಿಮ್ಮೆಲ್ಲ ಕರ್ಮ ಫಲಗಳನ್ನ ಗುರುಗಳ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡ್ಬಿಟ್ಟು ಗುರುಭ್ಯೋ ನಮಃ ಅಂತ ಕೂತ್ಕೊಂಬಿಡಿ. ಗುರು ಒಂದು ಒಳ್ಳೆಯ ಮಾರ್ಗನ ತೋರಿಸ್ತಾರೆ ನಿಮ್ಗೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ಸ್ವಲ್ಪ ಕ್ಲೆನ್ಸ್ ಆಗ್ಬೇಕು. ಅದಾದ ಮೇಲೆ ಈ ಕಹಿ ಘಟನೆಗಳೆಲ್ಲ ಹೋಗಿ ಒಂದು ನಿಜವಾದ ಗ್ರೋತ್ ಬರುತ್ತೆ ನಿಮ್ಗೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಗೂಬೆ ಕಲ್ಲಮ್ಮನ ಆಶೀರ್ವಾದ ಕೂಡ ಇದೆ ಅಂತ ತೋರಿಸ್ತಾ ಇದೆ. ಎಸ್, ಸೊ ಐ ಮೇಕ್ ಯು ಚಾನಲ್ ಆಫ್ ಮೈ ವರ್ಕ್. ಗುರುಗಳು ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ನಿಮ್ಮ ಮುಖಾಂತರ ಸಮಾಜಕ್ಕೆ ಒಂದು ಪಾಠನ ಹೇಳೋದಕ್ಕೆ. ಹಾಗಾಗಿ ಇಗ್ನೋರ್ ಮಾಡಿ ನಿಮ್ಮ ಜೀವನದ ನೋವು, ದುಃಖ, ಹಿಂಸೆ ಅಥವಾ ತೊಂದರೆಗಳನ್ನೆಲ್ಲ. ನಿಮ್ಮ ಜೀವನ ಇರೋದೇ ಇನ್ನೊಬ್ಬರಿಗೆ ಒಳ್ಳೇದು ಮಾಡೋದಕ್ಕೆ. ಸದ್ಯಕ್ಕೆ ನೀವು ಗಮನ ಕೊಡ್ಬೇಕಾಗಿರೋದು ನಿಮ್ಮ ಚಕ್ರಗಳ ಬಗ್ಗೆ, ನಿಮ್ಮ ಕುಂಡಲಿನಿ ಜಾಗೃತಿ ಬಗ್ಗೆ ಗಮನನ ಕೊಡಿ. ಇದರಿಂದ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಬೇಡದಿರೋ ವ್ಯಕ್ತಿಗಳ ಜೊತೆ ಹೆಚ್ಚು ಅಟ್ಯಾಚ್ಮೆಂಟ್ ಅನ್ನ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಫೇಸ್ ದ ಪೇನ್ ಅಂತ ಹೇಳ್ತಿದ್ದಾರೆ. ಸೊ ಎಲ್ಲ ನೋವನ್ನು ಧೈರ್ಯವಾಗಿ ಎದುರಿಸು, ನಿನ್ ಜೊತೆ ನಾನು ಇದೀನಿ ಅಂತ ಕೂಡ ಹೇಳ್ತಿದ್ದಾರೆ. ಬಾಟಮ್ ಆಫ್ ದಿ ಡೇ ಕಾಲ್ ಈಸ್ ವೆಲ್ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಕರ್ಮ ಇದೆ. ಸೊ ಕರ್ಮ ಶಿಕ್ಷೆ ಅಲ್ಲ, ಅದೊಂದು ರೀತಿ ಹೇಗೆ ಹೇಳೋದು, ಕರ್ಮ ಕರ್ಮ ಇಸ್ ನಾಟ್ ಎಫೆಕ್ಟ್, ನಾಟ್ ಪನಿಷ್ಮೆಂಟ್ ಅಂತ ಹೇಳ್ತಿದ್ದಾರೆ. ಅದೊಂದು ಶಿಕ್ಷೆ ತರ ಅಲ್ಲ, ಅದೇನು ಎಫೆಕ್ಟ್ ಮಾಡೋದಿಲ್ಲ. ಒಂದು ಎಂಡ್ ಆಫ್ ದಿ ಡೇ ಒಂದು ಒಳ್ಳೆ ರಿಸಲ್ಟ್ ಅನ್ನೇ ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಈ ಗುರು ಆ ಗುರು ಅಂತ ಇಲ್ಲ, ಎಲ್ಲ ಗುರುಗಳು ನಿಮ್ಗೋಸ್ಕರ ಶ್ರಮನ ಹಾಕ್ತಿದ್ದಾರೆ. ಎಲ್ಲ ಗುರುಗಳು ಪ್ರಾರ್ಥನೆಯನ್ನ ಕೂಡ ಮಾಡ್ತಿದ್ದಾರೆ. ಇಲ್ಲಿ ಶಿವ, ಗಣೇಶ, ದತ್ತಾತ್ರೇಯ, ಕೃಷ್ಣ, ಆಂಜನೇಯ, ಬಾಬಾ, ರಾಘವೇಂದ್ರ ಸ್ವಾಮಿಗಳು ಎಲ್ಲರೂ ಇದ್ದಾರೆ. ಎಲ್ಲರೂ ನಿಮ್ಮ ಜೀವನನ ಬೆಟರ್ ಮಾಡೋದಕ್ಕೇನೆ ಪ್ರಯತ್ನನ ಪಡ್ತಿದ್ದಾರೆ. ಇಲ್ಲಿ 3 ಕಾರ್ಡ್ ಇಟ್ಟಿದ್ದೀನಿ. 3ರಲ್ಲಿ ಯಾವ್ದಾದ್ರು ಒಂದು ಆಯ್ಕೆ ಮಾಡಿ. ಸಾರಿ, ನನ್ನ ಗಂಟ್ಲು ಸ್ವಲ್ಪ ಹಾಳಾಗಿದೆ. ಈ 3ರಲ್ಲಿ ಯಾವ್ದಾದ್ರು ಒಂದು ಆಯ್ಕೆ ಮಾಡಿ. 3 ಬೇಕಾದ್ರೂ ಆಯ್ಕೆ ಮಾಡಿ. ಭಕ್ತಿಲಿ ಯಾವುದೇ ಅಹಂ ಇರಬಾರ್ದು. ಸೊ ನಾನು ಅನ್ನುವಂತ ಅಹಂನ ಬಿಟ್ಬಿಟ್ಟು ಭಕ್ತಿ ಮಾರ್ಗದಲ್ಲಿ ನಡೀರಿ ಅನ್ನುವಂಥದ್ದು ಇದೆ. ಲೆಟ್ ಗೋ ಆಫ್ ಯುವರ್ ಈಗೋ. ಇಟ್ ಈಸ್ ಆನ್ ಅಬ್ಸ್ಟಕಲ್ ಆನ್ ದ ಸ್ಪಿರಿಚುವಲ್ ಪಾತ್. ಹ್ಯುಮ್ಯಾಲಿಟಿ ಇದೆ. ಬಿ ಹಂಬಲ್ ಇನ್ ಲೈಫ್, ಬಿ ಹಂಬಲ್ ಇನ್ ಡಿವೋಷನ್. ಓಕೆ,
ನಿಮ್ಮ ಈಗೋ ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗುತ್ತೆ ಒಂದು ಗಮನ ಇರ್ಲಿ ನಿಮ್ಗೆ ಅಂತ. ದ ವರ್ಡ್ ಈಸ್ ಯುವರ್ ಹೋಮ್, ಬಿ ಹ್ಯಾಪಿ ವೆರ್ ಎವರ್ ಯು ಆರ್ ಅಂತ ಹೇಳ್ತಿದ್ದಾರೆ ದ ಡಿಸ್ಕವರಿ. ಟ್ರೆಡೆಂಡೆನ್ಸ್ ಇದೆ. ಬಾಬಾಸ್ ಪವರ್ ಟ್ರಾನ್ಸ್ ಡಿಸ್ಟೆನ್ಸ್ ಅಂಡ್ ಬೌಂಡ್ರೀಸ್. ಹಿ ಈಸ್ ಆಲ್ವೇಸ್ ದೇರ್ ಫಾರ್ ಯು. ನಿಮ್ಗೋಸ್ಕರ ಎಲ್ಲ ಕಡೆನೂ ಗುರುಗಳು ಬರ್ತಾರೆ. ಸೊ ಇಲ್ಲಿದ್ರೆ ಮಾತ್ರ ಗುರುಗಳು ಸಿಗ್ತಾರೆ, ಬೇರೆ ಕಡೆ ಸಿಗೋದಿಲ್ಲ. ಇಲ್ಲಿದ್ರೆ ಮಾತ್ರ ನಿಮ್ಗೆ ಅವ್ರ ಆಶೀರ್ವಾದ ಇದೆ, ಬೇರೆ ಕಡೆ ಇಲ್ಲ. ಈ ತರ ಯೋಚನೆ ಮಾಡ್ಬೇಡಿ. ಎಲ್ಲಿದ್ದೀರೋ ಅಲ್ಲಿ ಖುಷಿಯಾಗಿರಿ. ಅವರ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ್ಲೂ ಇರುತ್ತೆ. ನಿಮ್ಮ ಹೃದಯ ಮಂದಿರನೇ ಅವ್ರ ಮನೆ ಆಗಿರ್ಬೇಕಾದ್ರೆ ಯಾಕೆ ಯೋಚನೆ ಮಾಡ್ತೀರಾ ಅಲ್ವಾ? ಮೂರನೇದು ಯಾರು ಆಯ್ಕೆ ಮಾಡಿದೀರಾ? ಕ್ರಶ್ ನೆಗೆಟಿವಿಟಿ ಅಂತ ಇದೆ. ಡು ನಾಟ್ ಅಲೋ ನೆಗೆಟಿವ್ ಥಾಟ್ಸ್ ಟು ಲೈವ್ ಇನ್ ಯುವರ್ ಮೈಂಡ್. ಬಿಲೀವ್ ಇನ್ ಬಾಬಾ ಅಂಡ್ ಬಿ ಪಾಸಿಟಿವ್. Telepathy. Baba can communicate with anyone, anytime, anywhere. Look for sign. ಸೊ ನೆಗೆಟಿವಿಟಿನ ಹೊರಗೆ ದಬ್ಬಿ ನಿಮ್ಮ ಜೀವನದಲ್ಲಿ ಪಾಸಿಟಿವಿಟಿನ ತಗೊಂಬನ್ನಿ. ಎಲ್ಲಿ, ಹೇಗೆ, ಯಾವಾಗ ನೆಗೆಟಿವಿಟಿನ ಓಡಿಸೋದಕ್ಕೆ ನಿಮ್ಗೆ ಮಾರ್ಗದರ್ಶನ ಕೊಡ್ತಾರೆ ಗೊತ್ತಾಗೋದಿಲ್ಲ. ಹಾಗಾಗಿ ಅವ್ರ ಕಡೆಯಿಂದ ಸಿಗುವಂತ ಈ ಒಂದು ಸೈನ್ ಏನಿದೆ, ನಿಮ್ಗೆ ಏಂಜಲಿಕ್ ಸೈನ್ ಇರ್ಬಹುದು, ಗುರುಗಳ ಒಂದು ಆಶೀರ್ವಾದದ ಮಾತುಗಳಿರ್ಬಹುದು, ಅಥವಾ ಯಾವುದೇ ಸೂಚನೆಗಳಿರ್ಬಹುದು, ಎಲ್ಲಿಂದ ಹೇಗ್ ಬೇಕಾದ್ರೂ ಸಿಗ್ಬೋದು. ಕಾಯ್ತಾ ಇರಿ. ನಿಮ್ಗೆ ಅಗತ್ಯ ಇದ್ದಾಗ ಅವರ ಪ್ರಾರ್ಥನೆ ಮಾಡಿ. ಖಂಡಿತವಾಗ್ಲೂ ಅವ್ರು ನಿಮ್ಗೆ ಸರಿಯಾದ ಮಾರ್ಗದರ್ಶನನ ತೋರಿಸ್ತಾರೆ. ಸೊ ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತತ್ಮೈ ಶ್ರೀ ಗುರುವೇನ್ ನಮಃ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಗುರುವಿನ ಆಶೀರ್ವಾದ ಎಲ್ಲರ ಮೇಲೂ ಇರ್ಲಿ. ಸೊ ಲೋಕೋ ಭಿನ್ನ ರುಚಿ ಅನ್ನೋ ಹಾಗೆ ಬೇರೆ ಬೇರೆ ಗುರುಗಳನ್ನ ಬೇರೆ ಬೇರೆಯವರು ಮುಗಿತಾ ಇರ್ಬೋದು, ಬಟ್ ಗುರುವಿನ ಸ್ಥಾನ ಯಾವಾಗ್ಲೂ ಒಂದೇ ಇರುತ್ತೆ. ನೀವ್ ಯಾರನ್ನೇ ಮುಗಿದ್ರು ಅದು ಗುರುವಿಗೆ ಹೋಗಿ ಸೇರುತ್ತೆ. ಸೊ ಆ ಗುರು ಯಾರು ಅಂದ್ರೆ ಒಂದು ದಕ್ಷಿಣಾಮೂರ್ತಿ ಇರ್ಬೋದು, ಇಲ್ಲ ಅಂದ್ರೆ ಸೊ ವಾಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಸೊ ಕೃಷ್ಣನ ಪಾದಾರವಿಂದಕ್ಕೆ ನಾನು ಈ ರೀಡಿಂಗ್ ಅನ್ನ ಸಮರ್ಪಣೆ ಮಾಡ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಯುಗಾದಿ ಬರ್ತಾ ಇದೆ, ಶನಿವಾರ ಅಮಾವಾಸ್ಯೆ ಇದೆ. ಎಲ್ಲರೂ ಶನಿ ಮಹಾತ್ಮ ದೇವರ ದೇವಸ್ಥಾನಕ್ಕೆ ಹೋಗಿ ಶನಿ ಮಹಾತ್ಮನಿಗೆ ಎಳ್ಳೆಣ್ಣೆಯ ಅಭಿಷೇಕಕ್ಕೆ ಕೊಡಿ. ಇದು ಆರ್ಡರ್ ಅಂತ ಅನ್ಕೊಳ್ಳಿ. ಎಳ್ಳೆಣ್ಣೆ ದೀಪ ಹಚ್ಬಿಟ್ಟು ಎಳ್ಳೆಣ್ಣೆಗೆ ಅಭಿಷೇಕನ ಮಾಡಿಸಿ ನೀವು ಕೂಡ ಎಳ್ಳೆಣ್ಣೆ ಹಚ್ಕೊಂಡು ಸ್ನಾನನ ಮಾಡಿ ಪಿತೃ ದೇವತೆಗಳಿಗೆ ತರ್ಪಣ ಕೊಡ್ಬೇಕು. ಅಂದ್ರೆ ಅವತ್ತು ಗ್ರಹಣ ಕೂಡ ಇದೆ, ತುಂಬಾ ಒಳ್ಳೆ ದಿನ ಇದೆ, ಮರಿದಿರ ಕೊಡಿ ಅನ್ನುವಂಥದ್ದು ಇದೆ. ಇನ್ನ ಯಾರು ಯುಗಾದಿ ದಿನ ಪಿತೃ ತರ್ಪಣ ಕೊಡುವಂಥದ್ದು ಮಾಡುವಂಥದ್ದು ಅಭ್ಯಾಸ ಇಟ್ಕೊಂಡಿದ್ದೀರಾ, ಅವರು ಅಮಾವಾಸ್ಯೆ ದಿನಾನೇ ಮಾಡಿ, ಶನಿವಾರನೇ ಮಾಡಿ. ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ. ನಿಮ್ ಜೀವನ, ನಿಮ್ ಮನೆತನ, ನಿಮ್ಮ ಆಚಾರ, ನಿಮ್ ಇಷ್ಟ. ಬಟ್ ನನ್ಗೆ ಅನ್ಸಿದ್ನ ಹೇಳಿದೀನಿ. ಶನಿವಾರ ಒಂದು ಅಖಂಡ ಜ್ಯೋತಿನ ಬೆಳಗಿ ಶನಿವಾರ ಪೂರ್ತಿ ನೈಟ್ ಅದು ಊರ್ದಿ ನಮ್ಗೆ 30 ಯುಗಾದಿ ಏನ್ ಬರುತ್ತೆ ಅವತ್ತು ಪೂರ್ತಿಯಾಗಿ ಅದು ಉರಿತಾನೆ ಇರ್ಬೇಕು. ಸೊ ಹಾಗೆ ಇಟ್ಕೊಳ್ಳಿ ಅದನ್ನ. ಸೊ ಅದರಿಂದ ಒಳ್ಳೇದಾಗತ್ತೆ. ಶನಿವಾರ ಶುರುವಾಗಿ ಅದು ಭಾನುವಾರದ ಸಂಜೆ ಅಥವಾ ಸೋಮವಾರದವರೆಗೂ ಉರಿದ್ರು ಕೂಡ ಒಳ್ಳೇದೇನೆ. ಇದೊಂದು ಪ್ರಯತ್ನನ ಎಲ್ಲರೂ ಮಾಡಿ ಇಡೀ ಜಗತ್ತಿಗೆ ಬೆಳಕಾಗ್ಲಿ ಅನ್ನುವಂಥ ಕಾರಣಕ್ಕೆ ಮಾಡಿ. ಎಷ್ಟೊಂದು ಅನಾಥರಿದ್ದಾರೆ, ಅವರ ಜೀವನಕ್ಕೆ ಒಳ್ಳೇದಾಗ್ಲಿ ಅನ್ನುವಂಥ ಕಾರಣಕ್ಕೆ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್. ಬಾಯ್. ನಮಸ್ತೆ.